ಮೊನ್ನೆ ತಾನೇ ರಾಮೇಶ್ವರಂ ಕೆಫೆಗೆ ಬಾಂಬ್ ಬಿಟ್ಟಿದ್ದನ್ನು ನೋಡಿದ್ವಿ. ಇನ್ನೂ ಕೂಡ ಸಂಬಂಧಪಟ್ಟಂತವರನ್ನು ಹುಡುಕಕ್ಕಾಗಿಲ್ಲ. NIA ಹರಸಾಹಸ ಮಾಡ್ತಾ ಇದೆ. ಇನ್ನು ಇದರ ನಡುವೆನೇ ಬೆಂಗಳೂರಿನಲ್ಲಿ ಮತ್ತೆ ಸ್ಫೋಟಕ ವಸ್ತುಗಳು ಪತ್ತೆಯಾಗಿವೆ. ಜಿಲೆಟಿನ್ ಕಡ್ಡಿಗಳು, ಡಿಟೋನೇಟರ್ಗಳು ಪತ್ತೆಯಾಗಿವೆ. ಬೆಳ್ಳಂದೂರು ಬಳಿ ಪ್ರಕ್ರಿಯಾ ಶಾಲೆ ಏನಿದೆ, ಶಾಲೆಯ ಬಳಿಯಲ್ಲೇ ಸ್ಫೋಟಕ ಪತ್ತೆಯಾಗಿರೋದು. ಶಾಲೆಯ ಮುಂಭಾಗದ ಖಾಲಿ ಜಮೀನಲ್ಲಿ ಇದು ಪತ್ತೆಯಾಗಿದೆ. ಡಿಟೋನೇಟರ್ಗಳು ಪತ್ತೆ ಆಗ್ತವೆ ಅಂದ್ರೆ ಏನರ್ಥ? ಟ್ರ್ಯಾಕ್ಟರ್ ಒಂದರಲ್ಲಿ ಈ ಸ್ಫೋಟಕ ವಸ್ತುಗಳನ್ನು ಇಡಲಾಗಿತ್ತು. ಅಂದರೆ ಕಟ್ಟಡ ಒಂದರಲ್ಲಿ ಇರಿಸಲಾಗಿದ್ದಂಥ ಸ್ಫೋಟಕ ವಸ್ತು ಬಹುಶಃ ಬಂಡೆ ಹೊಡೆಯಲಿಕ್ಕೆ ಏನಾದರೂ ಇಟ್ಟರ. ಬಂಡೆ ಹೊಡೆಯೋಕ್ಕೆ ಜಿಲೆಟಿನ್ ಕಡ್ಡಿಗಳನ್ನು ಬಳಸ್ತಾರೆ ನಿಜ. ಆದರೆ ಅದನ್ನು ಕೊಂಡುಕೊಳ್ಳುವಂಥದ್ದು ಇದೆಯಲ್ಲ, ಅದಕ್ಕೊಂದು ಪ್ರೊಸೀಜರ್ ಇದೆ. ಅದಕ್ಕೆ ಕಾನೂನುಬದ್ಧವಾಗಿಯೇ ನೀವು ಖರೀದಿ ಮಾಡಬೇಕು. ಡಿಟೋನೇಟರ್ಗಳು ಹೆಂಗೆ ಸಿಕ್ಕುವ ಹಾಗಾದರೆ? ಬೆಳ್ಳಂದೂರಿನ ಪ್ರಕ್ರಿಯಾ ಶಾಲೆ ಬಳಿ ಈ ವಸ್ತುಗಳು ಪತ್ತೆಯಾಗಿವೆ. ಶಾಲೆಯ ಮುಂಭಾಗದಲ್ಲಿರುವಂಥ ಖಾಲಿ ಜಮೀನಲ್ಲಿ ಟ್ರ್ಯಾಕ್ಟರ್ ಒಂದರಲ್ಲಿ ಈ ಸ್ಫೋಟಕ ವಸ್ತುಗಳನ್ನು ಇಡಲಾಗಿತ್ತು. ಪೊಲೀಸರಿಗೆ ಅವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ, ಕೆಲವ್ರನ್ನ ಬಂಧಿಸಿದ್ದಾರೆ ಕೂಡ. ಈಗ ವಿಚಾರಣೆ ಶುರು ಆಗಿದೆ.